all the states from India. ನನಗೆ ಈ ಕೊರಗಜ್ಜ ಒಂದು ವಿಶೇಷವಾದಂಥ ಅನುಭವವನ್ನು ತಂದುಕೊಟ್ಟಂಥ ಒಂದು ಸಿನಿಮಾ. ಎಲ್ರಿಗೂ ಹೇಳ್ತಾರೆ ನನ್ನ ತಂದೆ ತಾಯಿ ಕಲಾವಿದರಾದ್ದರಿಂದ ಅವರ ಆಶೀರ್ವಾದದಿಂದ ನಾನು ಕಲಾವಿದೆ ಆದೆ. ಆದರೆ ತಾಯಿ ಸರಸ್ವತಿಯ ಆಶೀರ್ವಾದ ಇರೋದಕ್ಕೆ ನಾನು ಈ ಭೈರಕ್ಕೆ ಪಾತ್ರನ ಮಾಡೋಕ್ಕೆ ಸಾಧ್ಯವಾಯಿತು ಅಂತ ನಾನು ಹೇಳ್ತೀನಿ. ನನ್ನ ಒಂದು ಆಸೆ ಏನು ಅಂತಂದರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಭಾರತದಾದ್ಯಂತ ಮಾತ್ರವಲ್ಲ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಾ ಇದೆ. ನಮ್ಮ ಭಾಷೆಯ ಜೊತೆಗೆ ನಮ್ಮ ನೆಲದ ಕತೆ ಹಾಗೂ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ತಲುಪಿಸುವಂತಹ, ಇಡೀ ಪ್ರಪಂಚಕ್ಕೆ ತಲುಪಿಸುವಂತಹ ಕೆಲಸ ಕರ್ನಾಟಕದಿಂದ ಆಗಿದೆ. ಅದು ಕಾಂತಾರದಂಥ ಸಿನಿಮಾ ಮೂಲಕ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಈ ರೀತಿಯ ಹಲವಾರು ಪ್ರಯತ್ನಗಳು ನಮ್ಮ ಕರ್ನಾಟಕದಿಂದ ಆಗಿದ್ದಾವೆ, ನಮ್ಮನ್ನು ಗುರುತಿಸಿದ್ದಾರೆ ಕೂಡ. ನನ್ನದೊಂದು ಆಸೆ, ಅದೇ ಥರದ ಒಂದು ಈ ನೆಲದ, ಈ ಭಾಷೆಯ, ಈ ಮಣ್ಣಿನ ಕಥೆಯನ್ನು ಹೇಳಕ್ಕೆ ಹೊರಟಿದ್ದಾರೆ ನಿರ್ದೇಶಕರಾದಂಥ ಸುಧೀರ್ ಅಥಾವರವರು. ಅದಕ್ಕೆ ಯಾವ ಕಾರಣಕ್ಕೂ ಈ ಸಿನಿಮಾ ಏನು ಕೇಳುತ್ತೋ ಅದಕ್ಕೆ ಬೇಡ ಅನ್ನದೇ ಇರುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ನಮ್ಮ ನಿರ್ಮಾಪಕರು. ಈ ಸಿನಿಮಾ ಏನು ಕೇಳುತ್ತೋ ಅದೆಲ್ಲವನ್ನು ಕೊಟ್ಟಿದ್ದಾರೆ. ಅದ್ಭುತವಾದಂಥ ಒಂದು ತಂಡವನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನು ಈ ತೆರೆಗೆ ತರ್ತಾ ಇದ್ದಾರೆ. ನನ್ನ ಒಂದು ಆಸೆ, ಒಬ್ಬ ಕನ್ನಡತಿಯಾಗಿ, ನಾವು ಬೆಂಗಳೂರಿಯನ್ ಅಥವಾ ನೀವು ಕರ್ನಾಟಕದವರು, ನಾವೆಲ್ಲ ಏನಿದ್ದೀವಿ, ಬೇರೆ ಎಲ್ಲ ಭಾಷೆಯ ಸಿನಿಮಾಗಳು, ಅದು ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಈ ರಾಜ್ಯದ ಎಲ್ಲ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆದಾಗ ನಾವು ಸಾಮಾನ್ಯವಾಗಿ ಸಿನಿಮಾವನ್ನು ಪ್ರೀತಿಸೋರು ನಾವೆಲ್ಲರೂ ಅದೇ ಭಾಷೆಯಲ್ಲೇ ಹೋಗಿ ನೋಡ್ತೀವಿ ಥಿಯೇಟ್ರ್ನಲ್ಲಿ, ಕನ್ನಡಿಗರು. ಅದೇ ಥರ ನನ್ನದೂ ಒಂದು ಆಸೆ, ಈ ಕೊರಗಜ್ಜವನ್ನು ಆಂಧ್ರದಲ್ಲಿ ರಿಲೀಸ್ ಮಾಡಿದಾಗ ಅದು ತೆಲುಗುನಲ್ಲೋ, ಕೇರಳದಲ್ಲಿ ರಿಲೀಸ್ ಮಾಡಿದಾಗ ಅದು ಮಲಯಾಳಂನಲ್ಲೋ, ಅಥವಾ ತಮಿಳ್ನಾಡಿನಲ್ಲಿ ರಿಲೀಸ್ ಮಾಡಿದಾಗ ಅದು ತಮಿಳ್ನಲ್ಲೋ ಅಲ್ಲದೆ ನಮ್ಮ ನೆಲದ ಭಾಷೆ ಕನ್ನಡದಲ್ಲೇ ಅಲ್ಲಿ ಇರುವಂಥ ಪ್ರೇಕ್ಷಕರು ನೋಡಿ ಪ್ರೀತಿಸಿದ್ರೆ, ಗೌರವಿಸಿದ್ರೆ ಅದಕ್ಕಿಂತಲೂ ದೊಡ್ಡ ಹೆಮ್ಮೆ ನಮಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇದೆಲ್ಲ ನಮಗೆ ಇಲ್ಲಿ ಬಂದ ಮೇಲೆ ತುಂಬ ಸರ್ಪ್ರೈಸ್ ಆಗಿದ್ದು, ನಮ್ಮ ಝೀ ಮ್ಯೂಸಿಕ್ ಆಗಿದೆ ಅಂತೆಲ್ಲ. ವೆರಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್, ಆಲ್ ಕೊರಗಜ್ಜ ಟೀಮ್, ಪ್ರೊಡ್ಯೂಸರ್, ಡೈರೆಕ್ಟರ್ ಆ್ಯಂಡ್ ವಿದ್ಯಾಧರ್, ನಿಮಗೆಲ್ಲರಿಗೂ ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಈ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ. ಹಾಗೂ ಇವತ್ತಿನ ಸಾಯಂಕಾಲ ಒಂದು ತುಳುನಾಡಿನ ದೈವ ಕೊರಗಜ್ಜ ಇವರ ಒಂದು ಕೋಲ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಯಂಕಾಲ ಹಮ್ಮಿಕೊಂಡಿದ್ದಾರೆ. ಅವರು ನನ್ನ ಮೊದಲನೇ ಹೀರೋ. ಇವತ್ತು ಈ ವೇದಿಕೆಯಲ್ಲಿ ನಾನು ನೆನೆಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ವಿ ಡನ್ ಎ ಗುಡ್ ಲಾಟ್ ಆಫ್ ಮೂವಿ. ನೀವು ನನಗೆ ಆವಾಗಲೇ ಪ್ರಿಡಿಕ್ಟ್ ಮಾಡಿದ್ರಿ, ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ, ಭವ್ಯ ಯು ವಿಲ್ ಗೋ ಟು ಗುಡ್, ಒಂದು ಚಿತ್ರರಂಗದಲ್ಲಿ ತುಂಬ ಹೆಸರು ಮಾಡ್ತಾರೆ ಹುಡುಗಿ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ರಿ ಸ್ಪಾಟಲ್ಲಿ. ನೀವು ತುಂಬ ಥ್ಯಾಂಕ್ಸ್ ಸರ್ ಆ ಮಾತನ್ನು ನೆನೆಸ್ಕೊಳ್ಳೋದಕ್ಕೆ. ಇವತ್ತು ನೀವು ನೋಡಿದ್ದು ತುಂಬ ಖುಷಿ ಆಯಿತು. ಹಾಗೆ ವಿಜಯಲಕ್ಷ್ಮಿ ಸಿಂಗ್ ಅವ್ರು ನೋಡಿದ್ರೆ ನನಗೆ ಕೃಷ್ಣ ನೀ ಬೇಗನೆ ಬಾರೋ ನೆನಪು ಬರುತ್ತೆ. ಅದೊಂದು ಸೂಪರ್ ಡ್ಯೂಪರ್ ಮೂವಿ. ಈ ಒಂದು ವೇದಿಕೆಯಲ್ಲಿ ನಿಮ್ಮಿಬ್ಬರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿ ಎಷ್ಟು ಕಾಕತಾಳಿ ಅಂತ. ನಿಮ್ಮ ಮೊದಲನೇ ಸಿನಿಮಾ ಅವ್ರ ಜೊತೆ ಅಲ್ವಾ? ನಮ್ಮ ತಂದೆ ಡೆಬ್ಯೂ ಮಾಡಿದ್ದು ಅವ್ರ ಸಿನಿಮಾದಲ್ಲಿ, ಪಡವರಹಳ್ಳಿ ಪಾಂಡವರು ಅನ್ನೋ ಸಿನಿಮಾದಲ್ಲಿ ಕಣ್ಗಳ ಪುಟ್ಟಣ್ಣವರು ನನ್ನ ತಂದೆಗೆ ಅವಕಾಶ ಕೊಟ್ಟಾಗ ಆ ಸಿನಿಮಾದಲ್ಲಿ ಇವರುಗಳೆಲ್ಲ ಹೀರೋ ಆಗಿ ಇವರುಗಳೆಲ್ಲ ಜೊತೆಗೆ ಆ್ಯಕ್ಟ್ ಮಾಡಿದ್ವಿ ನೋಡಿ. And I would like to say that apart from this Kantara, the banner, Jagdish sir's banner, like they produced a film called Nagarhole, directed by Rajan Singh Babu, who is a brother of Vijayalakshmi ji. That film has been dubbed and released in 13 languages. When I was a child, 13 languages, in Japanese, in German and in Russian language. Idu ಈಗಿನ ಟ್ರೆಂಡ್ ಅಲ್ಲ. Kannada films have started from those eras. The ring that Guliga Deva holds when he is dancing, Gaggara that he is holding, and he is shaking it
ferociously when we are dancing. While doing that shot, and I was a part of that dancing sequence, I do not know when Sir has said cut. I do not know what was happening around me. I was shaking, 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 shaking. And then my assistant comes and tells me, "Stop! It is over." And I just realized that there was something very different that came into the body, and it was a completely divine experience. I could feel as if there was a connection that was happening through the dance. Though I am not a worshipper of Guliga, I have only heard the stories about it, and I was performing it like an actor, performing it like a dancer. ವರ್ಷ ನಾವು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು. ಜಗದೀಶ್ ಅದೇನೂ ಗೊತ್ತಿಲ್ಲ, ಒಂದು 2014ರಿಂದ ಈ ಚಿತ್ರ ಮಾಡೋಣ ಅಂತ ಕೆಲವರು ಅವರ ಸ್ನೇಹಿತರಾದ ಚಂದ್ರಹಾಸ್ ಬಂದು ಹೇಳಿದಾಗ ಇಲ್ಲ ಇದು ಮಾಡೋಣ ಅಂತ ಹೊರಟು ಚೇಂಬರಲ್ಲಿ ರಿಜಿಸ್ಟರ್ ಮಾಡಿ ಸ್ವಲ್ಪ ಕೂಡ ಶೂಟ್ ಕೂಡ ಮಾಡೋಕ್ಕೆ ಹೊರಟ್ವಿ. ಬಟ್ ಆದರೆ ಅದೇನೋ ಗೊತ್ತಿಲ್ಲ, ಅದು ಮುಂದುವರಿಲೇ ಇಲ್ಲ. ಸೊ ಹಾಗಾಗಿ ನಾವು ಪ್ರಶ್ನೆ ಕೇಳಿದಾಗ ನಮಗೆ ಅದು ಬರೋದಿಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿಗೆ ನಿಲ್ಲಿಸಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು ತಪ್ಪು ಕಾಣಿಕೆ ಕೂಡ ಹಾಕಿ ವಾಪಸ್ ಹೋದ್ವಿ. ಆ ನಂತರ ನಾನು ಸುಧೀರ್ ಅವರು ಶುರು ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅವರು ನನ್ನ ಹಿಂದೆ ನನ್ನ ಚಿತ್ರಕ್ಕೆ ಲಿರಿಕ್ಸ್ ಬರೆದು ನನಗೆ ಅವರ ಜೊತೆ ಒಂದು 15-20 ವರ್ಷದಿಂದ ಗೊತ್ತಿತ್ತು. ಸೊ ಅವರು ಮಾಡೋಕ್ಕೆ ಶುರು ಮಾಡಿದಾಗ ನಾನು ಇಲ್ಲ ಇದು ತುಂಬ ಒಳ್ಳೆಯ ಸಬ್ಜೆಕ್ಟು, ಹುಷಾರಾಗಿ ಮಾಡಿ. ಇಲ್ಲ ಆವಾಗ ಇನ್ನೂ ಕಾಂತಾರ ರಿಲೀಸು ಆಗಿರಲಿಲ್ಲ, ಮೊದಲನೇ ಕಾಂತಾರನೇ ಬಂದಿರಲಿಲ್ಲ. ಸೊ ನೀವು ಹುಷಾರಾಗಿ ಮಾಡಿ, ದೈವಗಳದು ಅಜ್ಜನ ಕತೆ ಅಂತ ಹೇಳಿ ಅವರು ತಗೊಂಡು ಈಗ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಕ್ಸಸ್ ಫಿಲಮ್ಸ್ ಮೂಲಕ ಈ ಚಿತ್ರ ಈ ಹಂತಕ್ಕೆ ಬಂದು ನಿಂತಿದೆ ಅಂದರೆ ಅದು ಅವರಿಗೆ ಆಗಿದೆ, ಒಳ್ಳೆಯದಾಗುತ್ತೆ ಅನ್ನೋ ಎಲ್ಲ ನಿದರ್ಶನಗಳು ನಮಗೆ ಲಾಸ್ಟ್ ಬೆಂಗಳೂರಲ್ಲಿ ನಡೆದ ಪ್ರೆಸ್ ಮೀಟಿಂದನೇ ಅನ್ಸಕ್ಕೆ ಶುರು ಆಯಿತು. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾರತದ ಎಲ್ಲ ಮಾಧ್ಯಮದವರು ಇವತ್ತಿಲ್ಲಿ ಬಂದಿದ್ದೀರಿ. ಐ ಹಾರ್ಟ್ಲಿ ವೆಲ್ಕಮ್ ಆಲ್ ದ ಪ್ರೆಸ್ ಫ್ರಮ್. Pardon, please, sir. What challenges did you face while shooting the history and rituals of Korangacha movies? Lots of stories. Yeah, challenges. Yeah, one is hunting a new boy for the character, Koragaja Tania character. I interviewed almost more than 65 young boys because I wanted to take a young boy only. Finally, I got a boy. That was enough. And characterization of Guliga character. It was because I totally portray that in a dance format. It is something different, which you have seen. The throwing the flag, throwing of hands with the ferocious, kind of body language. That finally I got Sandeep Soparkarji. Of course, then Bairake Shruti ma'am. I want to say the interesting story here. Bairake was young lady with 2 kids, but I wanted to show that as a young character only. Yeah, my executive producer Vidyadharji. Movie. Pardon, please, sir. What challenges did you face while shooting the history and rituals of Korangacha movies? Lots of stories. Yeah, challenges. Yeah, one is hunting a new boy for the character, Koragaja Tania character. I interviewed almost more than 65 young boys because I wanted to take a young boy only. Finally, I got a boy. That was enough. And characterization of Guliga character. It was because I totally portray that in a dance format. It is something different, which you have seen. The throwing the flag, throwing of hands with the ferocious.